ಜೊತೆಗೆ ಈಗ ಕೆಲವೊಂದು ನಟರದು ಆಕ್ಟಿಂಗ್ ನೋಡುವಾಗ ನಮ್ಗೆ ಅನ್ಸ್ಬಿಡುತ್ತೆ, ಇಲ್ಲ ಇವರು ಭರತನಾಟ್ಯಂ ಕಲಾವಿದರು, ಇಲ್ಲ ರಂಗಭೂಮಿಯಿಂದ ಬಂದವರು ಅಂತ. ಯಾವತ್ತಾದ್ರೂ ರಂಗಭೂಮಿ ಪ್ರವೇಶ ಮಾಡಿದ್ದೀರಾ ಮೇಡಮ್ ನಟನೆಗೋಸ್ಕರ? ಇಲ್ಲ ಮೇಡಮ್, ಅದೊಂದು ಅನುಭವ ನನಗೆ ಸಿಗ್ಲಿಲ್ಲ. ಭರತನಾಟ್ಯದಲ್ಲಿ ಏನಿದ್ದು ಸಂಪೂರ್ಣವಾಗಿ ಭರತನಾಟ್ಯದಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದೆ. ದಿನ ಬೆಳಗಾದ್ರೆ ಅದು ಬಿಟ್ರೆ ಬೇರೆ ವಿಚಾರನೇ ಇಲ್ಲ. ಸೊ ಹಾಗಾಗಿ ಬೇರೆದಕ್ಕೆ ನನ್ಗೆ ತಲೆನೋವು ಅಷ್ಟು ಹೋಗ್ಲಿಲ್ಲ, ಸಮಯ ಸಿಗ್ಲಿಲ್ಲ. ನನಗೆ ಒಂದು ವೀಣೆ ಕಲಿಬೇಕು ಅನ್ನೋದು ಬಹಳ ಆಸೆ ಇತ್ತು. ಸಂಗೀತ ಏನಿವೆ ಹೋಗ್ತಾ ಇದ್ದೆ, ಭರತನಾಟ್ಯ ಇತ್ತು, ವೀಣೆ ಒಂದು ಕಲಿಬೇಕು ಅನ್ನೋದು ಬಹಳ ಆಸಕ್ತಿ ಇತ್ತು. ಆದ್ರೆ ಅದಕ್ಕೆ ಸಮಯ ಸಿಗ್ಲಿಲ್ಲ. ಜೊತೆಗೆ ನೀವು ಕಿರುತೆರೆಯಲ್ಲಿ ಗುರುತಿಸ್ಕೊಂಡಷ್ಟೇ ಹಿರಿತೆರೆಯಲ್ಲೂ ಕೂಡ ಗುರುತಿಸ್ಕೊಂಡ್ರಿ. ಈಗ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ರೆಮ್ಯುನರೇಷನ್ ಬಿಟ್ರೆ ಈಗ ಹೇಗೆ ಟ್ರೀಟ್ಮೆಂಟ್ ಇರುತ್ತೆ, ಇದ್ರ ಬಗ್ಗೆ ನೀವು ಹಂಚ್ಕೊಳ್ಳೋದಾದ್ರೆ ನಮ್ ಜೊತೆ. ನಾನ್ ನೋಡಿದಂತ ಮುಖ್ಯವಾದ ವ್ಯತ್ಯಾಸ ಏನು ಅಂತ ಅಂದ್ರೆ, ನನಗೆ ಯಾವ್ದಾದ್ರು ಒಂದು ಪಾತ್ರ ಅಂತ ಅಂದ್ರೆ, ಈಗ ಕಿರುತೆರೆನಲ್ಲಿ ಧಾರಾವಾಹಿಗಳು ಮಾಡುವಾಗ 2 ದಿನ 3 ದಿನ ಆದ್ಮೇಲೆ ನೀವು ಆ ಪಾತ್ರನೇ ಆಗ್ಬಿಡ್ತೀರಾ. ಕರೆಕ್ಟ್. ಸುಲಲಿತವಾಗಿ ಬರುತ್ತೆ ನಿಮ್ಗೆ. ಅದಕ್ಕೆ ತಕ್ಕನಾಗಿ ಮೇಕಪ್ ಮಾಡ್ಕೊಳ್ಳೋದಾಗ್ಬಹುದು, ಅಥವಾ ಉಡುಗೆ ತೊಡುಗೆಗಳನ್ನ ಹೊಂಚ್ಕೊಂಡು ಹೋಗೋದಾಯ್ತು, ಆ ಮನಸ್ಥಿತಿಗೆ ಹೋಗೋದಾಯ್ತು, ಸೆಟ್ ಆಗ್ಬಿಡುತ್ತೆ ನಿಮ್ಗೆ. ನಿಮ್ಗೆ ನಿರ್ದೇಶಕರು ಏನು ಹೇಳ್ಕೊಡೋ ಅವಶ್ಯಕತೆನೇ ಇರಲ್ಲ. ಒಂದ್ ಸ್ವಲ್ಪ ದಿನಗಳಾದ್ಮೇಲೆ ಸ್ಕ್ರಿಪ್ಟ್ ಕೊಡ್ತಾರೆ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಾಡ್ಬೇಕು ಅಂತ. ನಿಮಗೆ ಪಾತ್ರ ಚೆನ್ನಾಗಿ, ಸೊ ಪಾತ್ರದ ಒಳಗಡೆ ಹೋಗೋದಕ್ಕೆ ಕಿರುತೆರೆನಲ್ಲಿ ತುಂಬಾ ನಿಮ್ಗೆ ಚಾಯ್ಸ್ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಅದೇ ಏನಾಗುತ್ತೆ, ಸಿನಿಮಾಗೆ ಹೋದಾಗ ಹೋಗಿದ್ದ ದಿನನೇ, ಈಗ ಪೋಷಕ ಪಾತ್ರ ಅಂತ ಹೇಳಿದ್ರೆ ನನಗೆ 2 ದಿನ 3 ದಿನದಲ್ಲಿ ಪಾತ್ರ ಮುಗ್ದು ಹೋಗುತ್ತೆ. ಆ ಪಾತ್ರನ ಅರ್ಥ ಮಾಡ್ಕೊಂಡು ನೀವ್ ಅದನ್ನ ಎಂಜಾಯ್ ಮಾಡ್ಕೊಂಡು ಅದ್ರ ಒಳಗಡೆ ಹೋಗೋ ಅಷ್ಟ್ರಲ್ಲಿ ಪಾತ್ರನ ಮುಗ್ದೋಗಿರತ್ತೆ. ಇದು ನಾನು ಕಂಡಂತ. ಈಗ ಎಷ್ಟೊಂದ್ ಜನ ಇವಾಗ ದೊಡ್ಡ ದೊಡ್ಡ ಕಲಾವಿದ್ರು ಇದ್ದಾರೆ, ಕರೆಕ್ಟ್, ಹೋಗ್ತಿದ್ದ ಹಾಗೆ ಪಾತ್ರದೊಳಗೆ ಈ ರೀತಿಯಾಗಿ ಹೊಟ್ಟೋಗ್ಬಿಡ್ತಾರೆ. ಅವರು ಮಹಾನ್ ಕಲಾವಿದ್ರು, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಏನಪ್ಪ ಈಗಿನ ಬಂದ್ರು ಸ್ಕ್ರಿಪ್ಟ್ ನೋಡ್ತಿದ್ದಾಗೆ ಪಾತ್ರ ಗೊತ್ತು, ಆ ಪಾತ್ರ ಆಗ್ಬಿಡ್ತಾರೆ ಅವರು. ಅಷ್ಟೊಂದು ಜ್ಞಾನ ನನಗೆ ಇಲ್ದೇ ಇರೋದ್ರಿಂದ, ಅಥವಾ ನನ್ನ ಒಂದು ಕಂಫರ್ಟ್ ಝೋನ್ ಏನಿದೆಯೋ ನನಗೆ ಗೊತ್ತಿಲ್ಲ. ಕಿರುತೆರೆನಲ್ಲಿ ನನಗೆ ಒಂಥರ ಸುಲಲಿತವಾಗಿ ಪಾತ್ರದೊಳಗೆ ಹೋಗಿ ಅದನ್ನ ಎಂಜಾಯ್ ಮಾಡುವಂತಹ ಸ್ಪೇಸ್ ಸಿಗತ್ತೆ.